ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿಕುಮಾರ್ ಬ್ಲಾಗ್ಸ್. ನಾನು ಡೈಲಿ ರೂಟೀನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ನಾನು ಇದನ್ನು ಬೆಳಿಗ್ಗೆ ನೆನೆಸಿಟ್ಟಿದ್ದೆ. ಇವಾಗ ಸಂಜೆ ಹೊತ್ತಿಗೆ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ. ಇಡ್ಲಿಗೆ ಅಂತ ಮಾಡ್ತಾಯಿದ್ದೀನಿ ನಾನು ಇದನ್ನು. ಇನ್ನೊಂದು ತಲೆನೋವು ಏನಂದರೆ, ಡೈಲಿ ಮಾರ್ನಿಂಗ್ ತಿಂಡಿಗೆ ಏನು ಮಾಡೋದು ಅಂತ ಎಲ್ಲ ಲೇಡೀಸ್ಗೆ ಅದೊಂದು ಹೆಡ್ಡೇಕ್ ಥರ. ಅಂದರೆ ಏನು ಪ್ಲ್ಯಾನ್ಸ್ ಸಿಗಲ್ಲ, ಯಾವ್ದು ಮಾಡಬೇಕು ಏನು ಮಾಡಬೇಕು ಅಂತ. ಡೈಲಿ ತಲೆ ಕೆಡ್ಸ್ಕೋಬೇಕಾಗತ್ತೆ. ನಾಳೆ ತಿಂಡಿಗೆ ಏನು ಮಾಡೋಣ, ಊಟಕ್ಕೆ ಏನು ಮಾಡೋಣ, ಆಮೇಲೆ ಡಿನ್ನರ್ಗೆ ಏನು ಮಾಡೋಣ ಅಂತ ಆ ಥರ. ಯಾಕಂದರೆ ಒಂದೇ ಥರ ಮಾಡೋಕ್ಕಾಗಲ್ಲ, ವೆರೈಟಿ ಡೈಲಿ ಚೇಂಜ್ ಇರಬೇಕಲ್ಲ. ಹಾಗಾಗಿ ಏನು ಮಾಡೋಣ ಅಂತ ಎಲ್ಲ ಲೇಡೀಸ್ಗೂ ಅದೊಂಥರ ಏನೋ ಅಂತಾರಲ್ಲ, ಟೈಮ್ ಟೇಬಲ್, ಏನೇನು ಹಾಕೋಬೇಕು, ಏನೇನು ಮಾಡಬೇಕು ಅಡುಗೆಗೆ ಅಂತ ಅದೊಂದು ಟೆನ್ಷನ್ ಇದ್ದ ಹಾಗೆ. ಪಟ್ಟಂತ ತಲೆಗೆ ಹೊಳೆಯೋದೇ ಇಲ್ಲ ಏನು ಮಾಡಬೇಕು ಅಂತ. ಆಮೇಲೆ ಹಂಗು ಹಿಂಗು ಅಂತ ಏನೋ ಒಂದು ಮಾಡಿಬಿಡ್ತೀವಿ. ಆದರೂ ಓಕೆ, ಮ್ಯಾನೇಜ್ ಮಾಡ್ತೀವಿ ಹೆಂಗೋ. ಒಟ್ಟಿನಲ್ಲಿ ಟೈಮ್ ಟು ಟೈಮ್ ಎಲ್ಲ ಅಡುಗೆನೂ ಮಾಡಿ, ವೆರೈಟೀಸ್ ಎಲ್ಲ ಫುಡ್ ಪ್ರಿಪೇರ್ ಮಾಡಿ ಮ್ಯಾನೇಜ್ ಮಾಡ್ತೀವಿ. ಗ್ರೈಂಡ್ ಮಾಡಾಯಿತು ಇಡ್ಲಿ ಬ್ಯಾಟರು. ಇದೆಲ್ಲ ಏನು ಗೊತ್ತಾ, ಈಗ ಸ್ವಲ್ಪ ಚಳಿ ಇರೋದ್ರಿಂದ ಇದನ್ನು ಬಟ್ಟೆಗೆಲ್ಲ ಸುತ್ತಿ ಸ್ವಲ್ಪ ಬೆಚ್ಚಗಿಟ್ರೆ ಚೆನ್ನಾಗಿ ಬರುತ್ತೆ. ಹಿಟ್ಟು ಇಲ್ಲ ಅಂದರೆ ಅಷ್ಟು ಚೆನ್ನಾಗಾಗಲ್ಲ. ಆಮೇಲೆ KFC ಬೇಕು ಅಂತಿದ್ದ ಆರವ್, ಹಾಗಾಗಿ ಮಧ್ಯಾಹ್ನ ತರಿಸಿದ್ದೆ. ಮಧ್ಯಾಹ್ನ ಸ್ವಲ್ಪ ತಿಂದಿದ್ದಾನೆ, ಹಾಗೆ ಮಿಕ್ಕಿತ್ತು, ಅದನ್ನು ನಾನು ತೆಗೆದಿಟ್ಟಿದ್ದೆ. ಇವಾಗ ಓವನಲ್ಲಿ ಬಿಸಿ ಮಾಡಿ ಕೊಡ್ತಾ ಇದ್ದೀನಿ. ತಿಂತಾನೆ ಇವಾಗ ಕೂತ್ಕೊಂಡು. ಮತ್ತೆ ಎಲ್ಲ ಏನು ತಿನ್ನಲ್ಲ, ಸ್ವಲ್ಪ ಸ್ವಲ್ಪ ತಿನ್ನೋದು. ಬಟ್ ತಿನ್ನೋ ಥರ ಆ್ಯಕ್ಟಿಂಗ್ ಮಾಡೋದಷ್ಟೇ, ನಂಗೆ ಬೇಕು ಎಲ್ಲ ಅಂತ. ಇವಾಗ ಎಲ್ಲ ಹಿಡ್ಕೊಂಡೋಗಿ ಕೂತ್ಕೋತಾನೆ. ಅದರಲ್ಲಿ ಒಂದು 2 ಪೀಸ್ ತಿಂದ್ಬಿಟ್ಟು ಮತ್ತೆ ಮಿಕ್ಕಿಸ್ ತೆಗೆದಿಟ್ಬಿಡ್ತಾನೆ. ನೋಡಿ, ಇವಾಗ ಹೋಗಿ ಕೂತ್ಕೊಂಡು ತಿಂತಾ ಇದ್ದಾನೆ. ಅವನು ಮಯೋನೀಸು ಹಾಗೆ ಸಾಸ್ ಅಂದರೆ ತುಂಬ ಇಷ್ಟ. ಬಟ್ ನಾನು ಜಾಸ್ತಿ ಕೊಡಲ್ಲ, ಯಾಕಂದರೆ ಅದು ಹೆಲ್ತಿಗೆ ಒಳ್ಳೆಯದಲ್ಲ. ಹಾಗೆ ಹೊರಗಡೆದು ಕೂಡ ನಾವು ಜಾಸ್ತಿ ತರಿಸಲ್ಲ ಯಾವಾಗಲೂ. ಮಂತ್ಲಿ ಒನ್ಸ್ ಆ ಥರ ಅಷ್ಟೇ ತರಿಸೋದು. ಈಗ ತರಿಸಿದ್ದೀನಿ, ಹಾಗಾಗಿ ಅವನು ಮಧ್ಯಾಹ್ನ ಮಯೋನೀಸ್ ಸಾಸ್ ತಿಂದಿದ್ದಾನೆ. ಅದಕ್ಕೆ ಈಗ ಕೊಟ್ಟಿಲ್ಲ ನಾನು, ಆಲ್ರೆಡಿ ತಿಂದಿದ್ದಾನೆ ಅಂತ. ಯಾಕಂದರೆ ಅದು ಮಕ್ಕಳಿಗೆ ತುಂಬ ಹೆಲ್ತ್ ಇಶ್ಯೂ ಆಗುತ್ತೆ. ಅದೇ ಕಾರಣ ಕೊಡೋಕ್ಕೆ ಹೋಗಬಾರ್ದು. ಪ್ಯಾಕ್ಡು ಆ ಥರ ಸಾಸು ಎಲ್ಲ ಇರೋದೇನು ಏನೇನು. ಆಮೇಲೆ ಜ್ಯೂಸು ಅದು ಇದು ಏನು ಕೊಡಲೇಬಾರ್ದು ಮಕ್ಕಳಿಗೆ. ತುಂಬ ಹೆಲ್ತ್ ಇಶ್ಯೂಸ್ ಇವಾಗಂತೂ ಮಕ್ಕಳಿಗೆ. ಹಾಗಾಗಿ ನಾನು ಏನೂ ಕೊಡಲ್ಲ, ಮಂತ್ಲಿ ಒನ್ಸ್ ಕೊಡ್ತೀನಿ ಅಷ್ಟೇ. ಇವಾಗ ಮಾರ್ನಿಂಗು ಅಲ್ಲ ಆಯಿತು. ಮಾರ್ನಿಂಗ್ ಏನಂದರೆ, ನಾನು ಫುಲ್ ಹೆಡ್ ಬಾತ್ ಎಲ್ಲ ಮಾಡಿ, ಯಾಕಂದರೆ ನಿನ್ನೆ ಚಿಕನ್ ಎಲ್ಲ ತಿಂದಿದ್ವಲ್ಲ, ಫುಲ್ ಹೆಡ್ ಬಾತ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿಯಾಗಿದ್ದೀವಿ. ಹಾಗೆ ಪೂಜೆ ಕೂಡ ಮಾಡ್ಕೊತಾ ಇದ್ದೀನಿ ನಾನು. ಪೂಜೆ ಮಾಡೋಷ್ಟೊತ್ತಿಗೆ ವಿಡಿಯೋ ಮಾಡು ಅಂದ ತಕ್ಷಣ ನೋಡಿ ಆರವ್ ಯಾವ ಥರ ವಿಡಿಯೋ ಮಾಡಿದ್ದಾನೆ ಅಂತ. ಯಾಕಂದರೆ ಕೆಳಗಡೆ ಮನೆಯಲ್ಲಿ ಒಬ್ಬರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು. ಹಾಗಾಗಿ ನಾನು ಫುಲ್ ಹೆಡ್ ಬಾತ್ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಪೂಜೆ ಎಲ್ಲ ಮಾಡಿಕೊಂಡು ಪೂಜೆಗೆ ಹೋಗಿ, ಹಾಗೆ ಊಟನೂ ರೆಡಿ ಇತ್ತು, ಊಟಕ್ಕೆ ಮಾಡಿಸಿದ್ರು. ಹಾಗೆ ಊಟ ಅಲ್ಲೇ ಮಾಡ್ದೆ. ನಾನು ಮೇಲ್ಗಡೆ ತೊಗೊಂಬಂದ್ಬಿಟ್ಟೆ ಊಟನ. ಎಲ್ಲ ಆದ್ರ ಮೇಲೆ ನಾನು ಆಟ ಆಡೋಕ್ಕೆ ಹೋಗ್ತೀನಿ ಅಂತ ಬಾಲ್ನ ತೊಗೊಂಡು ಹೋದ. ಪಾರ್ಕಿಂಗಲ್ಲಿ ಆಟ ಆಡ್ತೀನಿ ಅಂತ. ಬೇಡ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಾ, ರೆಸ್ಟ್ ಆದಮೇಲೆ ಹೋಮ್ವರ್ಕ್ ಮಾಡಿಸ್ತೀನಿ ಅಂತ ಅಂದರೆ ಕೇಳಲಿಲ್ಲ. ಬಾಲ್ ತೊಗೊಂಡು ಹೋಗೇ ಬಿಟ್ಟ ಆಟ ಆಡೋಕ್ಕೆ. ಹಾಗೆ ಭರತನಾಟ್ಯ ಮಾಡಿ ತೋರಿಸ್ತೀನಿ ಅಂತ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಸ್ಟೆಪ್ಸು ಎಲ್ಲೋ ನೋಡಿದ್ದೇನೆ, ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದಾನೆ. ಭರತನಾಟ್ಯ ನೋಡು ಮಮ್ಮಿ ಈ ಥರ ಮಾಡೋದು ಅಂತ ಮಾಡಿ ತೋರಿಸ್ತಾ ಇದ್ದ. ಈಗ ನೈಟ್ ಆಯಿತು, ನಾವು ಮಲ್ಗಕ್ಕೆ ಹೋಗ್ತಾ ಇದ್ದೀವಿ. ನಾಳೆ ನಾವು ಟೆಂಪಲ್ಗೆ ಹೋಗ್ತೀವಿ, ಹಾಗಾಗಿ ಬೇಗ ಮಲಗಿಬಿಟ್ಟು ಏಳಬೇಕು. ಆಮೇಲೆ ಟೆಂಪಲ್ಗೆ ಹೋಗಿ ಬರ್ತೀವಿ ನಾವು. ಆಮೇಲೆ ಇಲ್ಲಿ ಟೆಂಪಲ್ಗೆ ಏನಂತಂದರೆ ತುಂಬ ರಶ್, ಅಂದರೆ ತುಂಬ ರಶ್ ಇರುತ್ತೆ ವೀಕೆಂಡ್ಸಲ್ಲಿ. ಹಾಗೆ ಏನಾದ್ರು ಸ್ಪೆಷಲ್ ಡೇಸು, ಏನಾದರೂ ಹಬ್ಬ ಎಲ್ಲ ಇರೋಷ್ಟೊತ್ತಿಗೆ. ಸೊ ಅವಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ತುಂಬ ಕಷ್ಟ, ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ನಾನು ಮನೆಗೆ ಬಂದಮೇಲೆ ಸಾಂಬಾರು ಮಾಡ್ಕೊಂಡೆ, ಹಾಗೆ ಪಲ್ಯ, ಆಮೇಲೆ ಹಾಲು ಬಿಸಿ ಮಾಡಬೇಕಿತ್ತು, ಹಾಲು ಕೂಡ ಕಾಯಿಸ್ಕೊಂಡೆ. ಸೊ ಬಂದ ತಕ್ಷಣ ಇದಿಷ್ಟು ವರ್ಕ್ ಆಯಿತು ನಂದು. ಆಮೇಲೆ ಇನ್ನು ಡೈಲಿ ಇದು ಕೆಲಸ ಇದೆ ಅಂತ ನೋಡಬೇಕು. ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಈ ಥರ ರೆಡಿ ಮಾಡ್ಕೊಂಡಿದ್ವಿ ನಾವು. ರೈಸು, ಸಾಂಬಾರು, ಪಾಲಕ್ ಸೊಪ್ಪು ಬೇಳೆ ಅಲ್ಲ, ಸೊ ಗ್ರೈಂಡ್ ಮಾಡಿ ಮಾಡ್ಕೊಂಡಿರೋದು. ಹಾಗೆ ಬೀನ್ಸ್ ಪಲ್ಯ, ಹಪ್ಪಳ. ಊಟ ಮಾಡು ಅಂತಂದರೆ ಬರೀ ಹಪ್ಪಳ ತಿನ್ಕೊಂಡು ಕೂತ್ಕೊಳ್ಳೋದು ನೋಡಿ. ರೈಸ್ ತಿನ್ನೋದಂದರೆ ಅವನಿಗೆ, ಫುಡ್ ಅಂದರೆ ಅವನಿಗೆ ಅಲರ್ಜಿ ತುಂಬ. ಊಟನೇ ಮಾಡಲ್ಲ ಅವನು. ಈ ಥರ ಮೇಲ್ಗಡೆ ಏನಿರುತ್ತೆ ಅದನ್ನೇ ತಿಂತ ಕೂತ್ಕೋತಾನೆ. ಈಗ ಹಪ್ಪಳ ಇದೆ ಅಂದ ತಕ್ಷಣ ಬರೀ ಅದನ್ನೇ ತಿನ್ಕೊಂಡು ಕೂತ್ಕೊಳ್ಳೋದು. ಊಟ ಮಾಡೋ ಅಂದರೆ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ. ಆಮೇಲೆ ನೋಡಿ, ಊಟ ಎಲ್ಲ ಆದ್ರ ಮೇಲೆ ರಾಶಿ ಪಾತ್ರೆ ಇತ್ತು. ಸೊ ಇದನ್ನೆಲ್ಲ ಹೂವೆಲ್ಲ ಕೆಲಸ ಮುಗಿದ್ಮೇಲೆ ಈಗ ಪಾತ್ರೆ ಕೂಡ ವಾಶ್ ಮಾಡಬೇಕು. ಇದು ವಾಶ್ ಆಗೋ ಅಷ್ಟೊತ್ತಿಗೆ ಸೊಂಟನೇ ಬಿದ್ದೋಗುತ್ತೆ ನಂದು, ಅಷ್ಟು ಪಾತ್ರೆ ಇದೆ. ನಿಂತ್ಕೊಂಡು
ವಾಶ್ ಮಾಡೋಕ್ಕೆ ಆಗೋಲ್ಲ, ಇವಾಗಂತೂ ಸೊಂಟ ನೋವು ಬರುತ್ತೆ. ಊಟ ಎಲ್ಲ ಆಯಿತು, ಪಾತ್ರೆ ವಾಶ್ ಮಾಡಿದೆ, ಎಲ್ಲ ವಾಶ್ ಆದ್ರ ಮೇಲೆ ನಾನು ಮಧ್ಯಾಹ್ನ ಊಟ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ನಂಗೆ ಚಿತ್ರಾನ್ನ ಇತ್ತು, ಚಿತ್ರಾನ್ನ ಊಟ ಮಾಡ್ತಾಯಿದ್ದೀನಿ. ಚಿತ್ರಾನ್ನ, ಪಿಕ್ಕಲ್ಲು, ಹಪ್ಪಳ, ಆಮೇಲೆ ಸ್ವಲ್ಪ ಬೀನ್ಸ್ ಪಲ್ಯ ಹಾಕ್ಕೊಂಡು ನಾನು ನಂದು ಲಂಚ್ನ ಮುಗಿಸ್ಕೊತಾ ಇದ್ದೀನಿ. ಹಾಗೆ ಇದನ್ನು ಗಾಡಿನ ಮೇಲ್ಗಡೆ ತೆಗೆದಿಟ್ಟಿದ್ದೆ ನಾನು ದೊಡ್ಡವನಾಗಿದ್ದೇನೆ ಅಂತ. ಈಗ ಮತ್ತೆ ಬೇಕು ಅಂತ ಅದನ್ನ ಕೆಳಗೆ ಇಳಿಸ್ಕೊಂಡು ಆಟ ಆಡ್ತಾಯಿದ್ದಾನೆ ನೋಡಿ. ಇದು ಕಾರ್ ಅಂತೆ, ಈ ಥರ ಸ್ಟೂಲ್ ಇಟ್ಕೊಂಡು ಅದನ್ನು ಗಾಡಿ ಮುಂದೆ ಇಟ್ಕೊಂಡು ಟಿ ವಿ ನೋಡ್ತಾ ಗೇಮ್ ನೋಡ್ತಾ ತಾನು ಗಾಡಿ ಓಡಿಸೋದು, ಅಲ್ಲಿ ಕೂಡ ಕಾರ್ ಗೇಮ್ ಓಡ್ತಾ ಇರುತ್ತೆ ಟಿ ವಿಲಿ. ಈ ಥರ ಆಟ ಆಡ್ತಾಯಿದ್ದಾನೆ ಅವನು. ನಾನು ನನ್ನ ಲಂಚ್ನ ಮುಗಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ತಿಂದೆ, ಯಾಕಂದರೆ ನಂಗೆ ಅಷ್ಟು ಹಸಿವು ಇರಲಿಲ್ಲ, ಹಾಗಾಗಿ ಸ್ವಲ್ಪ ಚಿತ್ರಾನ್ನ ಇತ್ತು, ಅದನ್ನು ಹಾಕ್ಕೊಂಡು ತಿಂತಾಯಿದ್ದೀನಿ ನಾನು. ನಂಗೆ ಚಿತ್ರಾನ್ನ ಇಷ್ಟ, ಹಾಗಾಗಿ ಚಿತ್ರಾನ್ನನೇ ತಿಂತಾಯಿದ್ದೀನಿ. ಅನ್ನ ಸಾಂಬಾರನ್ನ ತಿನ್ನಲಿಲ್ಲ, ಹೋಗಿ ತಿನ್ನಿಸ್ದೆ. ಹಾಗೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ನಾನು ಹೋಗ್ತಾಯಿದ್ದೀವಿ. ನೋಡಿ, ಅವನು ಆ್ಯಕ್ಟಿಂಗ್ ಮಾಡ್ತಾಯಿದ್ದಾನೆ ಮಲಗಿರೋ ಥರ. ಆಮೇಲೆ ಆ್ಯಕ್ಟಿಂಗ್ ಮಾಡ್ತಿದ್ಯಾ ಅಂದ ತಕ್ಷಣ ನೋಡಿ ಯಾವ ಥರ ಆ್ಯಕ್ಷನ್ ನೋಡೋ ಒಂದು. ಸ್ವಲ್ಪ ರೆಸ್ಟ್ ಮಾಡಿ ಎದ್ದೇಳೋಣ ಅಂತ ನಾನು ಮಲಗಿ ಎದ್ದಿದ್ವಿ. ಎದ್ದಾದ್ರ ಮೇಲೆ ಸ್ವಲ್ಪ ಅವನಿಗೆ ಹಾಲು ಕೊಡಬೇಕಿತ್ತು, ಹಾಲು ಬಿಸಿ ಮಾಡಿ ಕೊಟ್ಟೆ ನಾನು. ಆಮೇಲೆ ಅವ್ನು ನೋಡಿ ಎದ್ದ ತಕ್ಷಣ ಚಾಕ್ಲೇಟ್ ಇಟ್ಕೊಂಡ್ಬಿಟ್ಟಿದ್ದಾನೆ. ನಾನು ಹೇಳ್ತೀನಿ ಎಲ್ಲ ಹಲ್ಲು ತೆಗೆಸ್ತೀವಿ ಈ ಸರಿ ಅಂತ ಹೇಳಿದ್ದೀನಿ. ಅದಕ್ಕೆ ಹೇಳಿದ ತಕ್ಷಣ ಅಳ್ತಾನೆ, ಮತ್ತು ಹಂಗೆ ಹೇಳಿದ್ರೆ ಮತ್ತು ತಿನ್ನೋದು ಮಾತ್ರ ಬಿಡೋದಿಲ್ಲ. ಆಯಿತು, ಇಷ್ಟೆಲ್ಲ ಮಲಗಿ ಎದ್ದಾದ್ರ ಮೇಲೆ ನೋಡಿ ಕಾಂತಾರ ಸ್ಟಾರ್ಟ್ ಇನ್ನು. ಅಯ್ಯೋ, ಕಾಂತಾರ ಅಂತೂ ಇದು ಎಷ್ಟನೇ ಸಾರಿ ಅಂತ ಗೊತ್ತಿಲ್ಲ. ಮನೇಲಿ ಎಲ್ಲರೂ ಕೇಳ್ತಿದ್ದಾರೆ, ಡೈಲಿ ಮನೇಲಿ ಏನು ಕಾಂತಾರ ನೋಡ್ತಾನೆ ಇರ್ತಿರಲ್ಲ ಅಂತ. ಕಾಂತಾರ ಓಡ್ತಾನೆ ಇದೆ ನೋಡಿ. ಇವ್ನು ಗಾಡಿ ರೆಡಿ ಮಾಡಿಟ್ಟಿದ್ದಾನೆ. ಇವಾಗ ಸ್ವಲ್ಪ ಹೊತ್ತು ಗೇಮ್ ಮಾಡ್ತಾನಂತೆ, ಗಾಡಿ ಓಡಿಸ್ತಾನಂತೆ. ಗೇಮ್ ಮಾಡಿಬಿಟ್ಟು ಆಮೇಲೆ ಕಾಂತಾರ ಸ್ಟಾರ್ಟ್ ಮಾಡ್ತಾನಂತೆ. ಡೈಲಿ 1 ಟೈಮ್ ಇಲ್ಲ 2 ಟೈಮ್ಸ್ ಆದರೂ ಕಾಂತಾರ ಆಗುತ್ತೆ ಮೂವಿ ನಮ್ಮ ಮನೇಲಿ. ಆಮೇಲೆ ಹೋಮ್ವರ್ಕ್ ಬುಕ್ಕೆಲ್ಲ ಇಲ್ಲೇ ಇದೆ, ಹೋಮ್ವರ್ಕ್ ಯಾವಾಗ ಮಾಡ್ತಾನೋ ಗೊತ್ತಿಲ್ಲ. ಬರೀ ಆಟ ಆಡೋದು ಇದೇ ಆಗಿದೆ ಒಂದು ಈ ವಾರದಿಂದ. ಆಮೇಲೆ ನಮ್ಮ ಮನೆಯವ್ರು ಊರಿಗೆ ಹೋಗಿದ್ದು, ಊರಿಂದ ಬರ್ತಾ ಕೊಕೊನಟ್ನ ತೊಗೊಂಬಂದಿರೋ ತೆಂಗಿನಕಾಯಿನ ನೋಡಿ, ನಮ್ಮ ಮನೆಯದು ಕೊಕೊನಟ್ ಇದನ್ನು ಕಾಯಿನ ತೊಗೊಂಬಂದಿದ್ದಾರೆ. ಜಾಸ್ತಿ ತರಕ್ಕೆ ಹೋಗಲ್ಲ, ಯಾಕಂದರೆ ಇವ್ರು ತಿಂಗಳ ಊರಿಗೆ ಹೋಗ್ತಾರಲ್ಲ, ತಿಂಗಳ ಬರ್ತಾ ಸ್ವಲ್ಪ ತೊಗೊಂಬನ್ನಿ ಅಂತ ಹೇಳಿದ್ದೀನಿ. ಒಂದೇ ಸರಿ ತೊಗೊಂಬಂದ್ರೆ ಹಾಳಾಗುತ್ತೆ. ಆಮೇಲೆ ರೈಸ್ನ ನೆನೆಸಿಟ್ಟಿದ್ದೀನಿ, ನಾಳೆ ದೋಸೆಗೆ ಮಾಡೋಣ ಅಂತ. ಅದನ್ನ ಕೂಡ ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಬಟ್ಟೆ ಕೂಡ ವಾಶ್ಗೆ ಹಾಕಿದೆ, ಬಟ್ಟೆನೂ ವಾಶ್ ಆಗಿದೆ. ಇದನ್ನು ತೊಗೊಂಡೋಗಿ ನಾನು ಮೇಲ್ಗಡೆ ಒಣಗಾಕ್ತೀನಿ ಇವಾಗ. ಈಗ ಮತ್ತೆ ಇದು ಸ್ವಿಚ್ಚಿನ ಮತ್ತೆ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಯಾಕಂದರೆ ಮೇನ್ ಸ್ವಿಚ್ ಅದೇನೋ ಗೊತ್ತಿಲ್ಲ, ವೈರ್ ಪ್ರಾಬ್ಲಮ್ ಆಗ್ತಿದೆ. ಹಾಗಾಗಿ ವಾಷಿಂಗ್ ಮೆಷಿನ್ನ ಮುಂದೆ ಎಳೆದ್ಬಿಟ್ಟಿಟ್ಟು ವಾಷಿಗೆ ಹಾಕ್ತಿದ್ವಿ. ಫ್ಲಗ್ ಯಾಕಂದರೆ ಮಿಡಲಲ್ಲಿದೆ. ನಾನು ಆ್ಯಕ್ಚುಲಿ ಇದನ್ನು ಎಂಡಿಗೆ ಲಾಸ್ಟಿಗೆ ಇಟ್ಟಿರ್ತೀನಿ ಮಷಿನ್ನ. ಈಗ ಮಧ್ಯ ತಂದು ಇಟ್ಕೊಂಡ್ಬಿಟ್ಟಿದ್ದೀವಿ. ಈಗ ಮತ್ತೆ ಇವತ್ತು ಇಷ್ಟು ದಿವಸ ಚೆನ್ನಾಗಿತ್ತು, ಮತ್ತು ಇವತ್ತು ಅದು ಸೇಮ್ ಪ್ರಾಬ್ಲಮ್ ಆಯಿತು. ಹಾಗಾಗಿ ಆ ಸ್ವಿಚ್ ಬೋರ್ಡ್ ಏನೋ ಪ್ರಾಬ್ಲಮ್ ಇದೆ, ಅದನ್ನು ಸರಿ ಮಾಡಿಸ್ಬೇಕು. ಇಲ್ಲಿ ಮಧ್ಯೆ ಇಟ್ಕೊಂಡ್ರೆ ತಿರ್ಗಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. 1-2 ದಿವಸ ನೋಡಬೇಕು. ಆಮೇಲೆ ಎಲೆಕ್ಟ್ರಿಷಿಯನ್ ಯಾರು ಇದ್ದರೆ ಕರೆದು ಸರಿ ಮಾಡಿಸ್ಬೇಕು. ಸೊ ಇವಾಗ ನಾನು ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊತೀನಿ. ಅಕ್ಕಿ ನೆನೆಸಿಟ್ಟಿದ್ದೆ ಬೆಳಿಗ್ಗೆ, ಅದೆಲ್ಲ ಗ್ರೈಂಡ್ ಮಾಡಿ ನೀಟಾಗಿ ಬೆಚ್ಚಗೆ ಮಾಡಿಟ್ರೆ ಚೆನ್ನಾಗಿ ಬರುತ್ತೆ, ಯಾವುದೇ ಹಿಟ್ಟಾಗಲಿ. ಸುಮ್ಮನೆ ಈಗ ಕೋಲ್ಡಲ್ಲಿ ಹಾಗೆ ಓಪನ್ ಇಟ್ಟರೆ ಅಷ್ಟು ಚೆನ್ನಾಗಿ ಉಬ್ಕೊಂಬರಲ್ಲ. ಆಮೇಲೆ ಇಡ್ಲಿ ದೋಸೆ ಎಲ್ಲ ಚೆನ್ನಾಗಾಗಲ್ಲ ಹಿಟ್ಟು ಉಬ್ಬಿಲ್ಲ ಅಂದರೆ. ಹಾಗಾಗಿ ನಾನು ಸ್ವಲ್ಪ ಬಟ್ಟೆ ಎಲ್ಲ ಸುತ್ತಿ ಹಾಟ್ ಬಾಕ್ಸಲ್ಲೆಲ್ಲ ಇಟ್ಟಿರ್ತೀನಿ ಹಿಟ್ಟನ್ನು, ಆವಾಗ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇದನ್ನ ಗ್ರೈಂಡ್ ಮಾಡ್ಕೋತೀನಿ. ಸ್ವಲ್ಪ ಜಾಸ್ತಿ ವಾಟರ್ ಹಾಕಲ್ಲ ನಾನು, ಸ್ವಲ್ಪ ವಾಟರ್ ಹಾಕಿ ಗಟ್ಟಿ ಮಾಡಿದ್ರೆ ಚೆನ್ನಾಗಿ ಹಿಟ್ಟು ಉಬ್ಕೊಂಬರುತ್ತೆ. ಆಮೇಲೆ ಕ್ವಾಂಟಿಟಿ ಕೂಡ ಸ್ವಲ್ಪ ಸಾಕು, ನಮಗೆ ಜಾಸ್ತಿ ಬೇಕಾಗಲ್ಲ. ಹಾಗಾಗಿ ಜಾಸ್ತಿ ನೀರೆಲ್ಲ ಹಾಕೋಕ್ಕೆ ಹೋಗಲ್ಲ. ಜಾಸ್ತಿ ನೀರು ಹಾಕಿದ್ರೆ ಕೂಡ ದೋಸೆ ಚೆನ್ನಾಗಿ ಅನಿಸಲ್ಲ, ಗಟ್ಟಿ ಇದ್ರೇ ದೋಸೆ ಚೆನ್ನಾಗಿ ಬರುತ್ತೆ, ಪೇಪರ್ ದೋಸೆ ಥರ. ಹಾಗಾಗಿ ನಾನು ನೀರು ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ತೀನಿ. ಆಲ್ಮೋಸ್ಟ್ ಇಡ್ಲಿ ಮತ್ತು ದೋಸೆಗೆ ಅವಾಗವಾಗ ವೀಕ್ಲಿ 2 ಟೈಮ್ಸ್ ಮಾಡ್ತಾಯಿರ್ತೀನಿ. ಯಾಕಂದರೆ ಇಡ್ಲಿ ಜಾಸ್ತಿ ಮಾಡ್ತೀನಿ, ಯಾಕಂದರೆ ವೀಕ್ ಡೇಸಲ್ಲಿ ಏನಂದರೆ ಬೆಳಿಗ್ಗೆ ತಿನ್ನಿಸಿ ಕಳಿಸ್ಬೇಕಾಗತ್ತಲ್ಲ ಸ್ಕೂಲ್ ರೆಡಿ ಮಾಡೋ ಅಷ್ಟೊತ್ತಿಗೆ. ಅವನು ಏನು ಮಾಡ್ತಾನಂದರೆ ಬೇರೆದೆಲ್ಲ ಚಪಾತಿ ಆ ಥರ ಎಲ್ಲ ಮಾಡಿಕೊಟ್ರೆ ಅವ್ನು ಬೇಗ ಅಗಿಯೋದಿಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಇಡ್ಲಿ ಎಲ್ಲ ತಿನ್ನಿಸ್ಬಿಟ್ರೆ ಚಟ್ನಿ ಜೊತೆ ಸಾಂಬಾರು ಜೊತೆ ಎಲ್ಲ ಅಂದರೆ ಬೇಗ ಅಗ್ದು ನುಂಗೋಕ್ಕೆ ಈಸಿ ಆಗುತ್ತೆ. ಇಡ್ಲಿ ಹಾಗೆ ದೋಸೆ ಕೂಡ ಬೇಗ ತಿನ್ನಲ್ಲ ಅವನು. ಇಡ್ಲಿ ಆಮೇಲೆ ಉಪ್ಪಿಟ್ಟು ಇದು 2 ಐಟಮ್ನ ಬೇಗ ತಿನ್ನೋದವನು. ಹಾಗಾಗಿ ನಾನು ವೀಕ್ ಡೇಸಲ್ಲಿ ಉಪ್ಪಿಟ್ಟು ಮತ್ತು ಇಡ್ಲಿ ಅವ್ನಿಗೆ ಮಾತ್ರ ಉಪ್ಪಿಟ್ಟು ಮಾಡ್ತೀವಿ, ಮತ್ತು ಯಾರೋ ಮನೇಲಿ ಉಪ್ಪಿಟ್ಟು ತಿನ್ನಲ್ಲ, ಅವ್ನಿಗೆ ಮಾತ್ರ ಸಪ್ರೇಟಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡಿ ತಿನ್ನಿಸ್ತೀನಿ ವೀಕ್ ಡೇಸಲ್ಲಿ. ಹಾಗೆ ಇಡ್ಲಿನ ಎಲ್ಲರೂ ತಿಂತೀವಿ. ಇಡ್ಲಿ ಮತ್ತು ಉಪ್ಪಿಟ್ಟು ಅವನು ಸ್ಕೂಲ್ಗೆ ಹೋಗಬೇಕಾದ್ರೆ ತಿಂಡಿ, ಮತ್ತು ಬೇರೆ ಯಾವುದೂ ಅವ್ನು ಬೇಗ ತಿನ್ನಲ್ಲ. ಹಾಗಾಗಿ ನಾನು ಅದೆರಡೇ ಜಾಸ್ತಿ ತಿನ್ನಿಸೋದು ಅವನಿಗೆ, ಯಾಕಂದರೆ ಟೈಮ್ ಆಗಿಬಿಟ್ಟಿರುತ್ತೆ ಬೆಳಿಗ್ಗೆ. ಆಮೇಲೆ ಅವನು ಎಬ್ಬಿಸಿ ರೆಡಿ ಮಾಡಿ ತಿನ್ನಿಸಿ ಕಳಿಸೋ ಅಷ್ಟೊತ್ತಿಗೆ ಮತ್ತೆ ಲೇಟ್ ಆಗುತ್ತೆ. ಹಾಗಾಗಿ ನಾನು ಇದೆರಡೇ ಮಾಡ್ಕೊತೀನಿ ಆಲ್ಮೋಸ್ಟು.
ಆಮೇಲೆ ಈವ್ನಿಂಗ್ ಟೈಮ್ಗೆ ಸ್ವಲ್ಪ ಟೀ ಕುಡಿಯೋಣ ಅನ್ನಿಸ್ತು, ಹಾಗಾಗಿ ಟೀ ಮಾಡ್ಕೊತಾ ಇದ್ದೀನಿ. ಡೈರೆಕ್ಟ್ ಮಿಲ್ಕ್ ಹಾಕಲ್ಲ, ಸ್ವಲ್ಪ ವಾಟರ್ ಹಾಕಿ ಈ ಥರ ಮಾಡಿದ್ರೇ ಟೇಸ್ಟ್ ಆಗುತ್ತೆ. ಟೀ ಡೈರೆಕ್ಟ್ ಹಾಲಲ್ಲಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕಿ ಆಮೇಲೆ ಹಾಲು ಹಾಕಿ ನಾನು ಟೀ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ಟವೆಲ್ಲ ನೋಡಿ ಎಷ್ಟು ಗಲೀಜಾಗಿದೆ. ನಾನೇನು ಮಾಡ್ತೀನಿ, ಅಡುಗೆ ಎಲ್ಲ ಆದಮೇಲೆ ನೈಟ್ ಫುಲ್ ಕ್ಲೀನ್ ಮಾಡಿ ಮಲಗ್ತೀನಿ. ನೈಟು ಸ್ಟವ್ ಎಲ್ಲ ಕ್ಲೀನ್ ಮಾಡಿ, ಯಾಕಂದರೆ ಮತ್ತೆ ನೈಟು ಅದು ಇದು ಮಾಡ್ತಾ ಇರ್ತೀವಲ್ಲ, ಒಂದೇ ಸತಿ ನೋಡಿ ಎಷ್ಟು ಗಲೀಜಾಗಿದೆ ಅಂತ, ಫುಲ್ ಆಯಿಲೆಲ್ಲ ಬಿದ್ದು. ಇದನ್ನು ನೈಟು ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ಮಲಗೋ ಅಷ್ಟೊತ್ತಿಗೆ ಕ್ಲೀನ್ ಮಾಡಿ ಕಿಚನ್ನ ಮಲಗೋದು. ಸೊ ಟೀ ಮಾಡ್ಕೊತಾ ಇದ್ದೀನಿ ನಾನು ನನಗೊಬ್ಳಿಗೇ, ಯಾಕೆ ಇವತ್ತು ಕುಡಿಬೇಕು ಅನ್ನಿಸ್ತು. ಡೈಲಿ ಮಾಡಲ್ಲ ನಾನು, ಅಪರೂಪ ಮಾಡ್ಕೊಳ್ಳೋದು ಟೀ ಕಾಫಿ. ಹಾಲು ಜಾಸ್ತಿ ಇತ್ತಂತ ಹೇಳಿ ನಾನು ಇವತ್ತು ಟೀ ಮಾಡ್ಕೊಂಡಿದ್ದೀನಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಲ್ಲ ನಾನು. ಹಾಲೆಲ್ಲ ಮಿಕ್ಕಿದ್ರೆ ವೇಸ್ಟ್ ಆಗುತ್ತಲ್ಲ ಅಂಥೇಳಿ ಟೀ ಮಾಡ್ಕೊಂಡು ಕುಡಿತೀನಿ ಅಷ್ಟೇ. ಟೀ ಇಲ್ಲ ಏನಾದ್ರು ಪಾಯಸ ಆ ಥರ ಎಲ್ಲ ಮಾಡ್ಕೋತೀನಿ, ಇಲ್ಲಾಂದರೆ ನಾನು ಸ್ವೀಟೆಲ್ಲ ಮನೇಲಿ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಈಗ ಟೀ ಕುಡಿತೀನಿ ಅಂದರೆ ಆರೋಗ್ಯ ಇಷ್ಟ ಆಗಲ್ಲ. ಟೀ ಕಾಫಿ ಇದ್ದರೆ ಅವ್ನಿಗೆ ನನಗೂ ಬೇಕು ಅಂತ ಸ್ವಲ್ಪ 1-2 ಸಿಪ್ಸ್ ಕುಡಿತಾನೆ, ಇಲ್ಲಾಂದರೆ ಇಲ್ಲ. ಇದು ನೋಡಿ ದೋಸೆ ಬ್ಯಾಟರ್ ಕೂಡ ರೆಡಿ ಆಗಿದೆ. ಇದನ್ನು ನೀಟಾಗಿ ಬೆಚ್ಚಗೆ ಮಾಡಿ ಇಡಬೇಕು, ಚೆನ್ನಾಗಿ ಉಬ್ಕೊಂಬರುತ್ತೆ ಬೆಳಿಗ್ಗೆ ಅಷ್ಟೊತ್ತಿಗೆ. ಇವಾಗ ಟೀ ರೆಡಿ ಆಯಿತು. ಟೀ ಕೂಡ ಇದನ್ನು ನಾನು ಫಿಲ್ಟರ್ ಮಾಡ್ಕೊಂಡು ತೊಗೋತೀನಿ. ಫಿಲ್ಟರ್ ಮಾಡ್ಕೊಂಡು ನಾನು ಕುಡಿತೀನಿ. ಆರೋ ಟೀ ಅಂದರೆ ಬೇಡ ಅಂದ, ಕಾಫಿ ಇದ್ದರೆ ಸ್ವಲ್ಪ ಕುಡಿತಾ ಇದ್ದ. ಸೊ ಪರವಾಗಿಲ್ಲ ಅಂತ ಅವನಿಗೆ ಹಾಲು ಕೊಟ್ಟಿದ್ನಲ್ಲ, ಹೇಗೂ ಹಾಲು ಕುಡ್ದಿದ್ದಾನೆ ಅವನು, ಹಾಗಾಗಿ ನಾನು ಸ್ವಲ್ಪ ಟೀ ಕುಡಿತಾ ಇದ್ದೀನಿ. ಕುಡಿದು ಎಲ್ಲ ಏನು ಕೆಲಸ ಇದೆ ಮುಗಿಸಿ ಊಟ ಎಲ್ಲ ಮಾಡಿ ಆಮೇಲೆ ಪಾತ್ರೆ ಎಲ್ಲ ತೊಳೆದು ಕಿಚನ್ ಫುಲ್ ಕ್ಲೀನ್ ಮಾಡಿ ಮಲಗಬೇಕು. ನೈಟು ಡಿನ್ನರೆಲ್ಲ ಮುಗಿಸಿ ಇವಾಗ ಸದ್ಯಕ್ಕೆ ಟೀ ಕುಡಿದು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ. ನೋಡಿ ಮಲಗಿ ಎದ್ದು ಕಣ್ಣೆಲ್ಲ ಹೆಂಗಾಗಿದೆ ಅಂತ. ಮಧ್ಯಾಹ್ನ ಎಲ್ಲ ಜಾಸ್ತಿ ಮಲ್ಗೋಕ್ಕೆ ಹೋಗಲ್ಲ ನಾನು, ಅಪರೂಪ ಟಯರ್ಡ್ ಅನಿಸಿದ್ರೆ ಅಷ್ಟೇ ಮಲಗೋದು. ಅಂದರೆ ನೈಟೆಲ್ಲ ನಿದ್ದೆ ಕಡಿಮೆ ಆಗಿತ್ತು, ನೈಟೆಲ್ಲ ಮಿಡಲಲ್ಲಿ ಎಚ್ಚರ ಆಗಿದ್ರೆ ನಿದ್ರೆ ಆಗಿರಲ್ಲಲ್ವ, ಆ ಟೈಮ್ ಮಾತ್ರ ಮಲಗೋದು. ನಾನು ಎವ್ರಿ ಡೇ ಮಲಗಲ್ಲ. ಸೊ ನೋಡಿ ನಿದ್ದೆ ಸರಿಗೆ ಆಗದಿರೋ ಸ್ವಲ್ಪ ಡಾರ್ಕ್ ಸರ್ಕಲ್ ಥರ ಆಗಿಬಿಟ್ಟಿದೆ, ಆಮೇಲೆ ಕಣ್ಣೆಲ್ಲ ಊದ್ಕೊಂಡಂಗೆ ಆಗಿಬಿಟ್ಟಿರುತ್ತೆ ನಿದ್ದೆ ಸರಿಯಾಗಿಲ್ಲ ಅಂದರೆ. ನಾನಿಲ್ಲಿ ನೋಡ್ತಾ ಟೀ ಕುಡ್ತಾ ಕೂತ್ಕೊಂಡು ಅಷ್ಟೊತ್ತಿಗೆ ಹಾಲು ಉಕ್ಕಿಬಿಟ್ಟಿತ್ತು, ಚೆಲ್ಲಿಲ್ಲ ಸದ್ಯಕ್ಕೆ, ಪಟ್ಟಂತ ಹೋಗಿ ಆಫ್ ಮಾಡಿಬಿಟ್ಟೆ. ಆಮೇಲೆ ಬಟ್ಟೆ ಕೂಡ ಸ್ವಲ್ಪ ಫೋಲ್ಡಿಂಗ್ ಇತ್ತು, ವಾಶ್ ಮಾಡಿಟ್ಟಿರೋದು, ಹಾಗೆ ಬಟ್ಟೆ ಕೂಡ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ರೌಂಡ್ ಬಟ್ಟೆ ಕೂಡ ವಾಶಿಗೆ ಹಾಕಿದ್ದೀನಿ. ಅದಾದಮೇಲೆ ತಗೊಂಡೋಗಿ ಮೇಲೆಗಡೆ ಹರಡಬೇಕು ಬಟ್ಟೆನ. ನೋಡಿ ಎಲ್ಲ ಆರೋದೇ ಬಟ್ಟೆ ಇರೋದು. ನನ್ನ ಬಟ್ಟೆ ಒಂದು 2-3 ಇರುತ್ತೆ ಅಷ್ಟೇ, ಯಾಕಂದರೆ ಅಷ್ಟು ಬಟ್ಟೆ ಚೇಂಜ್ ಮಾಡ್ತಾ ಇರ್ತಾನೆ ಅವನು. ಊಟ ಮಾಡೋಷ್ಟಿಗೆ ಏನೋ ಬಿದ್ದರೆ ತೆಗಿಬೇಕು, ಸ್ವಲ್ಪ ಗಲೀಜಾದರೆ ಬಿಡಲ್ಲ ಅವನು. ನೋಡಿ ಒಂದು ಜಾಕಿ ಅಂಡರ್ವೇರ್ಸು, ಇದು ಸ್ಕೂಲ್ ಯೂನಿಫಾರ್ಮಲ್ಲಿ ಹಾಕ್ತೀನಿ, ಡೈಲಿ ವೇರ್ ಏನು ಮಾಡಲ್ಲ, ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಮಾತ್ರ ಹಾಕಿ ಕಳಿಸೋದು. ಆಮೇಲೆ ಇದು ಅವನಿಗೆ ವೆನಸ್ಡೇ ಹಾಗೆ ಫ್ರೈಡೇ ಇದು ಯೆಲ್ಲೋ ಕಲರ್ ಇರುತ್ತೆ ನೋಡಿ, ಲೋಗೋ ಇದೆ ಡ್ರೆಸ್ ಮೇಲೆ, ಯೆಲ್ಲೋ ಕಲರು ವೆನಸ್ಡೇ ಮತ್ತು ಫ್ರೈಡೇ ಇರುತ್ತೆ. ಮತ್ತು ಮಿಕ್ಕಿದ ದಿವಸ ಏನು ವೈಟ್ ಆ್ಯಂಡ್ ಬ್ಲೂ ಚಕ್ಸ್ ಇರೋದು ಡ್ರೆಸ್ಸು. ಆಲ್ಮೋಸ್ಟ್ ಎಲ್ಲ ನೋಡಿ ಬರೀ ಒಂದೇ ಬಟ್ಟೆ ಇರೋದು, ಶರ್ಟು ಆಮೇಲೆ ಪ್ಯಾಂಟು, ಒಂದು ಚಡ್ಡಿ. ನೋಡಿ ನಂದೆಲ್ಲೋ ಒಂದು ಬಟ್ಟೆ ಇರುತ್ತಷ್ಟೇ, ಯಾಕಂದರೆ ಒಂದು ಫುಲ್ ಮಕ್ಕಳಿದ್ರೆ ಹಂಗೆ ಬರೀ ಮಕ್ಕಳ ಬಟ್ಟೆನೇ ಇರುತ್ತೆ. ಸೊ ಬಟ್ಟೆ ಫೋಲ್ಡಿಂಗ್ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ನಾನು ಡಿನ್ನರ್ ಮಾಡ್ಕೋಬೇಕೀಗ. ಡಿನ್ನರ್ ಏನು ಇಬ್ಬರೇ, ಅವರಪ್ಪ ನೈಟ್ ಶಿಫ್ಟ್ ಇರೋದ್ರಿಂದ ಹೋಗಿರ್ತಾರೆ, ನಾನು ಇಬ್ಬರೇ ಇರ್ತೀವಲ್ಲ, ಹಾಗಾಗಿ ಮಧ್ಯಾಹ್ನನೇ ಪ್ರಿಪೇರ್ ಮಾಡಿಬಿಟ್ಟಿರ್ತೀನಿ. ನೈಟ್ ಮತ್ತೆ ಏನು ಪ್ರಿಪೇರ್ ಮಾಡೋಕ್ಕೆ ಹೋಗಲ್ಲ, ಏನಾದರೂ ಸೈಡ್ ಏನಾದ್ರು ಬೇಕಾದ್ರೆ ಅಷ್ಟೇ ನೈಟ್ನ ಪ್ರಿಪೇರ್ ಮಾಡ್ಕೊಳ್ಳೋದು. ರೈಸು ಸಾಂಬಾರು ರೆಡಿ ಇರುತ್ತೆ ಮಧ್ಯಾಹ್ನ ಮಾಡಿರೋದೆ, ಎಲ್ಲ ಇಬ್ಬರಿಗೆ ಬೇರೆ ಮಾಡೋಕ್ಕೆ ಹೋಗಲ್ಲ. ನೈಟ್ ನಾನು ಮಧ್ಯಾಹ್ನನೇ ಒಂದೇ ಕೆಲಸದಲ್ಲಿ ಪ್ರಿಪೇರ್ ಮಾಡಿಬಿಟ್ಟಿರ್ತೀನಿ ಮಧ್ಯಾಹ್ನನೇ ಎಲ್ಲನೂ ಡಿನ್ನರ್ಗೆ ಸೇರಿಸ್ಬಿಟ್ಟು. ಸ್ಯಾಟರ್ಡೆ ಸಂಡೇ ಮಾತ್ರ ಡಿನ್ನರ್ಗೆ ಮಧ್ಯಾಹ್ನ ಮಾಡಿರಲ್ಲ, ಬೇರೆ ಮಾಡ್ತೀನಿ, ಯಾಕಂದರೆ ಎಲ್ಲರೂ ಮನೇಲಿ ಇರ್ತೀವಲ್ಲ, ಹಾಗೆ ಲಂಚ್ ಡಿನ್ನರ್ಗೆ ಬೇರೆ ಬೇರೆ ಮಾಡಿರ್ತೀವಿ. ಮತ್ತು ವೀಕ್ ಡೇಸಲ್ಲಿ ಮಧ್ಯಾಹ್ನನೇ ಮಾಡಿರೋದಷ್ಟೇ. ನೋಡಿ ಒಂದು ಬನಿಯನು ಆಮೇಲೆ ಅಂಡರ್ವೇರು ಏನಿದೆ ಯೂನಿಫಾರ್ಮಲ್ಲಿ ಮಾತ್ರ ಹಾಕೋದು, ಡೈಲಿ ಮನೇಲಿ ಹಾಕಲ್ಲ, ಯಾಕಂದರೆ ಯೂನಿಫಾರ್ಮಲ್ಲಿ ಬೇಕಾಗುತ್ತೆ, ಯಾಕಂದರೆ ತೆಳ್ಳಗಿರುತ್ತೆ ಎಲ್ಲ ಶರ್ಟ್ ಎಲ್ಲ, ಸೊ ಹಾಗಾಗಿ ಚಳಿ ಆಗುತ್ತೆ ಅಂತ ಅದನ್ನು ಹಾಕ್ತೀವಿ. ಇಲ್ಲ ಹಾಕಿಲ್ಲ ಅಂದರೆ ಸರಿ ಆಗಲ್ಲ. ನೋಡಿ ಆಲ್ಮೋಸ್ಟ್ ಒಂದೇ ಇದ್ದಾವೆ ಎಲ್ಲನೂ. ಆಮೇಲೆ ಬಟ್ಟೆನ ವಾಶ್ ಮಾಡಿಕೊಂಡು ಅದು ಡ್ರೈ ಆಗಿ ತೊಗೊಂಬರ್ತೀನಲ್ಲ ಕೆಳಗೆ, ಸಡನ್ನಾಗಿ ನಾನು ಫೋಲ್ಡ್ ಮಾಡಿ ಇಡಲ್ಲ, ಯಾಕಂದರೆ ಸ್ವಲ್ಪ ಅದು ಗಾಳಿಗೆ ಇದಾಗಲಿ ಅಂತ ಮನೇಲಿ ತಂದು ಇಟ್ಟಿರ್ತೀನಿ. ಒಂದು 2 ಅವರ್ಸ್ ಆಗೆಲ್ಲ ಆಮೇಲೆ ನಾನು ಫೋಲ್ಡಿಂಗ್ ಮಾಡ್ಕೊಳ್ಳೋದು. ನೋಡಿ ಗಾಡಿ ಓಡ್ತಾಯಿದೆ, ಟಿ ವಿಲಿ ಕೂಡ ಕಾರು ಓಡ್ತಾಯಿದೆ, ಕಾರು ಗೇಮ್ ನೋಡ್ತಾಯಿದೆ ನೋಡಿ, ಫ್ಲೈಯಿಂಗ್ ಕಾರ್ ಅಂತೆ. ಸೊ ತಾನು ಕೂಡ ಕೂತ್ಕೊಂಡು ಆಟ ಆಡ್ತಾಯಿದ್ದೀನಿ. ಬರೀ ಇದೇ ಆಟ ಆಡೋದು, ಕೆಳಗಡೆ ಹೋಗೋದು, ಆಟ ಆಡೋದು ಮನೇಲಿ, ಮತ್ತು ಮನೇಲಿ ಆಟ, ಆಮೇಲೆ ಏನೇನು ಐಟಮ್ಸ್ ತೆಗೆದಿಟ್ಟಿರ್ತೀನಿ ಎಲ್ಲನೂ ತೆಗೆಸ್ಕೊತಾ ಇದ್ದೇನೆ. ಇವಾಗ ದೊಡ್ಡವನಾಗಿದ್ದೇನೆ ಅಂತ ಎಲ್ಲ ತೆಗೆದಿಟ್ಟಿದ್ದೆ ನಾನು, ಇವಾಗ ಮತ್ತೆ ಎಲ್ಲ ಬೇಕು ಅಂತ ಎಲ್ಲ ನೆನಪಾಗಿದೆ ಅವನಿಗೆ ಟಾಯ್ಸು, ಮತ್ತೆ ಎಲ್ಲ ಅದು ಬೇಕು ಇದು ಬೇಕಂತ ತೆಗೆಸ್ಕೊತಾ ಇದ್ದೇನೆ. ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಸರಿ ತಗೋ ಆಟ ಆಡ್ಕೊ ಅಂತ ಎಲ್ಲ ತೆಗೆದು ಕೊಡಬೇಕು ಅಂದ್ಕೊಂಡಿದ್ದೀನಿ. ಇಟ್ಟಾದರೂ ಏನು ಮಾಡೋದಲ್ವಾ, ಹಾಗಾಗಿ ಏನು ಹಾಳು ಮಾಡ್ತಾನೆ, ಹಾಳು ಮಾಡಲಿ, ಇಟ್ಕೊಳ್ಳಿ ಮತ್ತು ಬೇಡದೇ ಇರೋದೆಲ್ಲ ಹಾಗೆ
ಏನಂದರೆ ಎಸ್ಬಿಡೋಣ ಹಾಳಾಗಿರೋವೆಲ್ಲ ಅಂತ ಹೇಳಿ. ಹಾಗಾಗಿ ಎಲ್ಲ ಕೊಡ್ತಾಯಿದ್ದೀನಿ ನಾನು, ಸುಮ್ಮನೆ ಇಟ್ಬಿಟ್ಟು ವೇಸ್ಟ್ ಅಲ್ವಾ, ಹಾಗೆ ಸುಮ್ಮನೆ ಮನೇಲಿ ಕೂಡ ಪ್ಲೇಸ್ ಫುಲ್ಲಾಗ್ಬಿಡುತ್ತೆ ಅಂತ. ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ, ನಾನು ಕೊಡ್ತಾಯಿದ್ದೀನಿ ಅವ್ನಿಗೆ ಆಟ ಆಡೋಕ್ಕೆ ಎಲ್ಲ ಐಟಮ್ಸ್ನು ತೊಗೊಂಡು ಆಟ ಆಡ್ತಾಯಿದ್ದೆ ನಾನು. ಮತ್ತು ನೋಡಿ ಇದು ಒಳಗಡೆ ಹೋಗಿ ಮತ್ತೆ ಇದನ್ನು ತೊಗೊಂಬಂದೆ ಹ್ಯಾಟ್ನ, ಕ್ರಿಸ್ಮಸ್ದು ಹ್ಯಾಟ್ ನೋಡಿ ಇದು ತೊಗೊಂಬಂದು ಹಾಗೆ ಒಂದಾದ್ಮೇಲೆ ಒಂದು ಏನಾದ್ರು ತೊಗೊಂಬರೋದು, ಮನೆ ತುಂಬ ಹರಡೋದು. ಇದು ನನಗೆ ಕೆಲಸಗಳು ಕೊಡೋಕ್ಕೆ ತುಂಬ ಒಳ್ಳೆ ಮಗ ನನಗೆ. ಎಲ್ಲ ತೆಗೆದು ಹಾಕಿ ನಾನು ತೆಗೆದಿಡೋಕ್ಕೆ ಕೆಲಸ ಇರಲ್ಲ ನೋಡಿ, ಹಾಗೆ ಕೆಲಸ ಕೊಡ್ತಾನೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್, ಮತ್ತೇನು ಹೊಸ ಬ್ಲಾಗಿಂದ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಹಾಗೆ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಬಾಯ್.